ಈಶೋಪನಿಷತ್ತಿನ ಪ್ರಸಿದ್ಧ ಶ್ಲೋಕ ಅನ್ಯದೇವಾಹುಃ ಸಂಭವಾದನ್ಯದಾಹುರ ಸಂಭವಾತ್ ಇತಿ ಶುಶ್ರುಮ ಧೀರಾಣಾಂ ಯೇ ನಸ್ತದ ವಿಚಚಿಕ್ಷಿರೆ ಮಾನವ ಚಿಂತನೆಯ ಅತ್ಯಂತ ಸೂಕ್ಷ್ಮ ತತ್ವಗಳನ್ನು ಒಳಗೊಂಡಿದೆ. ಈ ಶ್ಲೋಕವು ಸೃಷ್ಟಿ, ಪರಮತತ್ವ, ಕರ್ಮ, ಜೀವನ ಮತ್ತು ಆತ್ಮಜ್ಞಾನ ಕುರಿತು ಮಾನವನ ಎದುರಿಸುವ ಭ್ರಮೆಗಳನ್ನು ಸೌಮ್ಯವಾಗಿ, ಆಳವಾಗಿ ಎತ್ತಿಹಿಡಿಯುತ್ತದೆ. ಇಲ್ಲಿ ಉಪನಿಷತ್ತು ಎರಡು ಪರಸ್ಪರ ವಿರೋಧಿ ದೃಷ್ಟಿಕೋನಗಳ ಪರಿಚಯವನ್ನು ಮಾಡುತ್ತದೆ. ಮೊದಲ ದೃಷ್ಟಿಕೋನವು ಸೃಷ್ಟಿಯೊಳಗಿನ ಸಂಭವದ ಮೂಲಕ ಪರಮಸತ್ಯವನ್ನು ಅರಿಯಲು ಸಾಧ್ಯವೆಂದು ಹೇಳುತ್ತದೆ. ಇದು ಜಗತ್ತು, ಪ್ರಕೃತಿ, ಜೀವನ, ಕರ್ಮ ಮತ್ತು ಅದರ ಫಲಗಳ ಮೂಲಕ ನಿಜವನ್ನು ಕಂಡುಹಿಡಿಯಬಹುದೆಂಬ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಈ ದೃಷ್ಟಿಕೋನವು ಮಾನವನ ಬುದ್ಧಿಯನ್ನು ಕ್ರಿಯಾಶೀಲನಾಗಿಸುತ್ತದೆ, ಜವಾಬ್ದಾರಿಯುತ ಜೀವನ, ಸಮಾಜಮುಖಿ ಕಾರ್ಯಗಳು ಮತ್ತು ಪ್ರಗತಿಶೀಲ ಜೀವನದ ಮಹತ್ವವನ್ನು ಒತ್ತಿ ತೋರುತ್ತದೆ. ಆದರೆ ಕೇವಲ ಈ ದೃಷ್ಟಿಯಿಂದ ಸತ್ಯವನ್ನು ಹುಡುಕಲು ಹೋಗಿದರೆ ಅದು ಭೌತಿಕ ಪ್ರಗತಿಯೇ ಸೀಮಿತವಾಗಿದ್ದು, ಆಂತರಿಕ ಶಾಂತಿ, ಆತ್ಮಜ್ಞಾನ ಅಥವಾ ಪರಮಮುಕ್ತಿ ದೊರೆಯದ ಸಾಧ್ಯತೆಯಿದೆ. ಇನ್ನೊಂದು ದೃಷ್ಟಿಕೋನವು ಅಸಂಭವದ ತತ್ವಕ್ಕೆ ಆಧಾರವಾಗುತ್ತದೆ. ಅಸಂಭವ ಎಂದರೆ ಹುಟ್ಟಿಲ್ಲದ, ರೂಪರಹಿತ, ಬದಲಾವಣೆಗೆ ಒಳಗಾಗದ ಶಾಶ್ವತ ತತ್ವ, ಅಂದರೆ ಬ್ರಹ್ಮ ಅಥವಾ ಪರಮಸತ್ಯ. ಈ ದೃಷ್ಟಿಯಿಂದ ಮಾತ್ರ ನಿಜವಾದ ಜ್ಞಾನ ಸಾಧ್ಯವೆಂಬುದು. ಸೃಷ್ಟಿ, ಕರ್ಮ, ಫಲ ಮತ್ತು ಅನುಭವಗಳನ್ನು ನಿರಾಕರಿಸಿ ವೈರಾಗ್ಯ ಮತ್ತು ಧ್ಯಾನದ ಮೂಲಕವೇ ಆತ್ಮಜ್ಞಾನವು ಸಿದ್ಧವಾಗುತ್ತದೆ ಎಂದು ಈ ಮಾರ್ಗವು ಪ್ರತಿಪಾದಿಸುತ್ತದೆ. ಈ ದೃಷ್ಟಿಕೋನವು ಜೀವನದ ಬಂಧನಗಳಿಂದ, ಅನುಭವಗಳಿಂದ, ಭೌತಿಕ ಆಸಕ್ತಿಗಳಿಂದ ದೂರ ಹೋಗಲು ಪ್ರೇರೇಪಿಸುತ್ತದೆ. ಆದರೆ ಇದು ತನ್ನ ಮಿತಿಯಲ್ಲಿದೆ. ಸಂಪೂರ್ಣ ತಿರಸ್ಕಾರದಿಂದ ಮಾತ್ರ ಬದುಕನ್ನು ಮತ್ತು ಜೀವನದ ವಾಸ್ತವಿಕತೆಯನ್ನು ತ್ಯಜಿಸಿದರೆ ಜೀವನ ಅಸಂಪೂರ್ಣವಾಗುವುದು, ಜವಾಬ್ದಾರಿಯ ಕೊರತೆ ಹುಟ್ಟುವು. ಉಪನಿಷತ್ತು ಈ ಎರಡು ಪರಸ್ಪರ ವಿರೋಧಿ ದೃಷ್ಟಿಗಳನ್ನು ಬೋಧನೆಯಾಗಿ ನೀಡುತ್ತಲೇ ಕೊನೆಗೆ ಶ್ಲೋಕದ ಪ್ರಮುಖ ವಾಕ್ಯದಲ್ಲಿ ಧೀರರ ಮಹತ್ವವನ್ನು ವಿವರಿಸುತ್ತದೆ. ಇತಿ ಶುಶ್ರುಮ ಧೀರಾಣಾಂ ಯೇ ನಸ್ತದ ವಿಚಚಿಕ್ಷಿರೆ. ಧೀರರು ಎಂದರೆ ಜ್ಞಾನಿಗಳಾದವರು, ತಮ್ಮ ಅನುಭವದಿಂದ ಸತ್ಯವನ್ನು ಕಂಡವರು. ಅವರು ಬೋಧಿಸುವುದು ಏನೆಂದರೆ, ನಿಜವಾದ ಜ್ಞಾನವು ಸಂಭವದಲ್ಲಿಯೂ ಅಸಂಭವದಲ್ಲಿಯೂ ಸೀಮಿತವಾಗುವುದಿಲ್ಲ. ಸತ್ಯವು ಈ ಎರಡನ್ನೂ ಮೀರಿ, ಆದರೆ ಎರಡನ್ನೂ ಒಳಗೊಂಡ ದೃಷ್ಟಿಯಲ್ಲಿ ಅಡಗಿದೆ. ಈ ಶ್ಲೋಕದಿಂದ ಉಪನಿಷತ್ತು ನಮಗೆ ತಿಳಿಸುತ್ತದೆ, ಮಾನವನು ಜಗತ್ತಿನಲ್ಲಿ ಬದುಕಬೇಕಾಗಿದ್ದು ಅದರ ಕ್ರಿಯೆಗಳಲ್ಲಿ ನಿರತರಾಗಲೇ ಆತ್ಮತತ್ವವನ್ನು ಅರಿಯಬೇಕು. ಕರ್ಮ ಮಾಡಬೇಕು, ಆದರೆ ಫಲಾಸಕ್ತನಾಗಬಾರದು. ಸೃಷ್ಟಿಯೊಳಗಿದ್ದರೂ ಅದರ ಬಂಧನದಲ್ಲಿ ಸಿಲುಕದೆ ಶಾಶ್ವತ ಸತ್ಯವನ್ನು ನೋಡುವ ದೃಷ್ಟಿ ಬೆಳೆಸಬೇಕು. ಕರ್ಮ ಮತ್ತು ಜ್ಞಾನ, ಭೋಗ ಮತ್ತು ತ್ಯಾಗ, ಸಂಸಾರ ಮತ್ತು ಸಂನ್ಯಾಸ ಇವು ಪರಸ್ಪರ ವಿರೋಧಿಗಳಲ್ಲ, ಪರಸ್ಪರ ಪೂರಕಗಳಾಗಿವೆ. ಜೀವನವನ್ನು ಸಂಪೂರ್ಣ ಅನುಭವಿಸುತ್ತಾ ಅದರಲ್ಲಿ ಅಂಟಿಕೊಳ್ಳದೇ ಇರುವ ಜ್ಞಾನವೇ ನಿಜವಾದ ಮುಕ್ತಿ ಮಾರ್ಗ. ಸಂಭವವನ್ನು ಅರಿತವನು ಮಾತ್ರ ಅಸಂಭವವನ್ನು ಅರಿಯಬಲ್ಲನು. ಅಸಂಭವವನ್ನು ಅರಿತವನು ಮಾತ್ರ ಸಂಭವದ ನಿಜವಾದ ಅರ್ಥವನ್ನು ತಿಳಿಯಬಲ್ಲನು. ಹೀಗಾಗಿ ಈ ಶ್ಲೋಕವು ಮಾನವನಿಗೆ ಸಮತೋಲನದ ಜೀವನವನ್ನು ಬೆಳೆಸಲು ಕರೆ ನೀಡುತ್ತದೆ. ಪರಮಸತ್ಯ ಜೀವನದಿಂದ ದೂರದಲ್ಲಿಲ್ಲ, ಅದು ಜೀವನದ ಮಧ್ಯದಲ್ಲಿಯೇ ಇದೆ. ಆದರೆ ಅದನ್ನು ಕಂಡುಹಿಡಿಯಲು ಸೂಕ್ಷ್ಮವಾದ ಬುದ್ಧಿ, ವಿಶಾಲ ದೃಷ್ಟಿ ಮತ್ತು ಧೀರರ ಬೋಧನೆಯ ಅನುಸರಣೆ ಅಗತ್ಯ. ಸಂಭವ ಮತ್ತು ಅಸಂಭವ ಎರಡನ್ನೂ ಸಮನ್ವಯಗೊಳಿಸಿದಾಗ ಮಾತ್ರ ಮಾನವನು ಪರಮಸತ್ಯವನ್ನು ಅನುಭವಿಸಬಲ್ಲನು. ಇದೇ ಶ್ಲೋಕದ ಶಾಶ್ವತ ಸಂದೇಶ. ಮಾನವನ ಬದುಕಿನ ಅತ್ಯಂತ ಸೂಕ್ಷ್ಮ ತತ್ವಗಳನ್ನು ಸ್ಪಷ್ಟಪಡಿಸುತ್ತದೆ. ಈ ಶ್ಲೋಕವು ಸೃಷ್ಟಿ, ಪರಮತತ್ವ, ಕರ್ಮ, ಜೀವನ ಮತ್ತು ಆತ್ಮಜ್ಞಾನ ಕುರಿತು ಉದ್ಭವಿಸುವ ಭ್ರಮೆಗಳನ್ನು ನೇರವಾಗಿ ಆದರೂ ಆಳವಾಗಿ ವಿವರಿಸುತ್ತದೆ. ಶ್ಲೋಕವು ಮೊದಲಿಗೆ ಮಾನವನಿಗೆ ಇಬ್ಬರು ಪರಸ್ಪರ ವಿರೋಧಿ ದೃಷ್ಟಿಕೋನಗಳನ್ನು ಪರಿಚಯಿಸುತ್ತದೆ. ಒಂದು ಸಂಭವಕ್ಕೆ ಮತ್ತೊಂದು ಅಸಂಭವಕ್ಕೆ ಆಧಾರಿತವಾಗಿದೆ.
ಸಂಭವ ದೃಷ್ಟಿ ಮೂಲಕ ಶ್ಲೋಕವು ತಿಳಿಸುತ್ತದೆ. ನಾವು ಜಗತ್ತಿನ ಕ್ರಿಯೆಗಳ, ಕರ್ಮಗಳ, ಜೀವನದ ಪ್ರಗತಿಯ ಮೂಲಕ ಪರಮಸತ್ಯವನ್ನು ಅರಿಯಬಹುದು. ಜೀವನದ ಅನುಭವಗಳು, ಸಮಾಜಮುಖಿ ಕಾರ್ಯಗಳು, ಜವಾಬ್ದಾರಿಯುತತೆ ಮತ್ತು ಸೃಷ್ಟಿ ಎದುರಿಸುವುದು, ಇವು ಮೂಲಕ ವ್ಯಕ್ತಿಯ ಬುದ್ಧಿ ಶುದ್ಧಿಯಾಗುತ್ತದೆ ಮತ್ತು ಆತನ ನಿಜವಾದ ಧೀರತನ ಬೆಳೆಯುತ್ತದೆ. ಆದರೆ ಕೇವಲ ಈ ದೃಷ್ಟಿ ಅದು ಭೌತಿಕ ಪ್ರಗತಿಯ ಮಟ್ಟದಲ್ಲಿ ಸೀಮಿತವಾಗಿದ್ದು, ಆಂತರಿಕ ಶಾಂತಿ ಅಥವಾ ಆತ್ಮಜ್ಞಾನವನ್ನು ಸಾಧಿಸಲು ಸಾಧ್ಯವಿಲ್ಲ. ಇನ್ನೊಂದು ದೃಷ್ಟಿಕೋನವು ಅಸಂಭವ, ಹುಟ್ಟಿಲ್ಲದ, ರೂಪರಹಿತ, ಬದಲಾವಣೆಗೆ ಒಳಗಾಗದ ಶಾಶ್ವತ ತತ್ವ ಮೇಲೆ ಆಧಾರಿತವಾಗಿದೆ. ಇದರಿಂದಲೇ ವೈರಾಗ್ಯ, ತ್ಯಾಗ ಮತ್ತು ಧ್ಯಾನದ ಮೂಲಕ ಮಾತ್ರ ನಿಜವಾದ ಆತ್ಮಜ್ಞಾನ ಸಾಧ್ಯವೆಂದು ಹೇಳಲಾಗುತ್ತದೆ. ಈ ಮಾರ್ಗವು ಜೀವನದ ಬಂಧನಗಳಿಂದ, ಭೌತಿಕ ಆಸಕ್ತಿಗಳಿಂದ ದೂರ ಹೋಗಲು ಪ್ರೇರೇಪಿಸುತ್ತದೆ. ಆದರೂ ಸಂಪೂರ್ಣ ನಿರಾಕರಣೆ ಜೀವನದ ಸತ್ಯಾನ್ವೇಷಣೆಗೆ ಸೀಮಿತವಾಗಬಹುದು, ಜವಾಬ್ದಾರಿಯ ಕೊರತೆಯನ್ನು ಉಂಟುಮಾಡಬಹುದು. ಉಪನಿಷತ್ತು ಈ ಎರಡು ವಿರುದ್ಧ ಮಾರ್ಗಗಳನ್ನು ವಿವರಿಸಿದ ಬಳಿಕ ಶ್ಲೋಕವು ಧೀರರ ಮಹತ್ವವನ್ನು ಸ್ಪಷ್ಟಪಡಿಸುತ್ತದೆ. ಇತಿ ಶುಶ್ರುಮ ಧೀರಾಣಾಂ ಯೇ ನಸ್ತದ್ವಿಚಚಿಕ್ಷಿರೆ. ಧೀರರು ಎಂದರೆ ತಮ್ಮ ಅನುಭವದಿಂದ ಸತ್ಯವನ್ನು ಅರಿತವರು. ಬೋಧಿಸುವುದು ಏನೆಂದರೆ, ನಿಜವಾದ ಜ್ಞಾನವು ಸಂಭವದಲ್ಲಿಯೂ ಅಸಂಭವದಲ್ಲಿಯೂ ಸೀಮಿತವಾಗುವುದಿಲ್ಲ. ಎರಡನ್ನೂ ಒಳಗೊಂಡ ಸಮಗ್ರ ದೃಷ್ಟಿಯಲ್ಲಿಯೇ ಸತ್ಯವು ಅಡಗಿದೆ. ವೇದಾಂತ ದೃಷ್ಟಿಕೋನದಿಂದ ನೋಡಿದರೆ ಅದ್ವೈತ ಸಿದ್ಧಾಂತ, ಶಂಕರಾಚಾರ್ಯ, ಅಸಂಭವವನ್ನು ನಿಜವೆಂದು ಸಾರುತ್ತದೆ. ಸೃಷ್ಟಿ ಮಾಯಾ ಅಥವಾ ಅಸತ್ಯ. ದ್ವೈತ, ಮಧ್ವಾಚಾರ್ಯ, ಸೃಷ್ಟಿಯ ಸಂಪೂರ್ಣ ಸತ್ಯತೆಯನ್ನು ಒತ್ತಿ ತೋರಿಸುತ್ತದೆ. ಕರ್ಮ ಮತ್ತು ಭಕ್ತಿಯಿಂದ ನಿಜವನ್ನು ಅರಿಯಬಹುದು. ವಿಶಿಷ್ಟಾದ್ವೈತ, ರಾಮಾನುಜ ದೃಷ್ಟಿಯಿಂದ ಸೃಷ್ಟಿ ಬ್ರಹ್ಮದ ಅಂಗ, ಅಶಾಶ್ವತ ತತ್ವದಿಂದ ಹೊಂದಿರುವುದರಿಂದ ಕರ್ಮ ಮತ್ತು ಜ್ಞಾನ ಒಂದೇ ಸಮಗ್ರ ದಾರಿ. ಈ ಶ್ಲೋಕವು ನಮಗೆ ನೈತಿಕವಾಗಿ, ತತ್ವಜ್ಞಾನದಲ್ಲಿ ಮತ್ತು ಜೀವನ ನಡತೆಯಲ್ಲಿ ಸಮತೋಲನವನ್ನು ಬೆಳೆಸಲು ಬೋಧಿಸುತ್ತದೆ. ಧೀರನು ಜಗತ್ತಿನಲ್ಲಿ ಜೀವಿಸುತ್ತಾ ಅದರ ಕ್ರಿಯೆಗಳಲ್ಲಿ ನಿರತರಾಗಿದ್ದು ಶಾಶ್ವತ ಸತ್ಯವನ್ನು ಅರಿಯಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.